ಕೋಲಾರದ SBI ಬ್ಯಾಂಕ್ ATM ಅನ್ನು ದರೋಡೆ ಮಾಡಲಾಗಿದೆ. ನಗರದ ಗಲ್ಪೇಟೆ ಠಾಣೆ ಸಮೀಪವೇ ಕಳ್ಳತನ ಆಗಿರುವುದು. ಕೋಲಾರದಲ್ಲಿರುವಂತ SBI ಬ್ಯಾಂಕ್ ATM ಅನ್ನು ದರೋಡೆ ಮಾಡಿದ್ದಾರೆ. ನಗರದ ಗಲ್ಪೇಟೆ ಠಾಣೆ ಸಮೀಪವೇ ಕಳ್ಳತನ ಆಗಿದೆ. ATM ನಲ್ಲಿದ್ದಂತ ಸುಮಾರು 27 ಲಕ್ಷ ರೂಪಾಯಿಯನ್ನ ಕದ್ದಿದ್ದಾರೆ ಕಳ್ಳರು. ಸ್ಥಳಕ್ಕೆ ಕೋಲಾರ SP ನಿಖಿಲ್ ಭೇಟಿ ಕೊಟ್ಟಿದ್ದಾರೆ. ಬೆರಳಚ್ಚು ತಜ್ಞರು, ಶ್ವಾನದಳ ಸಿಬ್ಬಂದಿಯಿಂದ ಪರಿಶೀಲನೆ. ಕೋಲಾರ SBI ಬ್ಯಾಂಕ್ ATM ಅನ್ನು ದರೋಡೆ ಮಾಡಲಾಗಿದೆ. ಈಗ ನಗರದ ಗಲ್ಪೇಟೆ ಠಾಣೆ ಸಮೀಪವೇ ಇರುವಂಥ ATM, ಇದೇ ATM ಕಳ್ಳತನ ಆಗಿರುವುದು, ದರೋಡೆ ಆಗಿರುವುದು. ಅದು ಕೂಡ ಗಲ್ಪೇಟೆ ಪೊಲೀಸ್ ಠಾಣೆಯ ಸಮೀಪನೇ ಆಗಿರುವಂಥ ಒಂದು ಘಟನೆ ಇದು. ನಿಜಕ್ಕೂ ಕೂಡ ದರೋಡೆಕೋರರ ಧೈರ್ಯವನ್ನು ನೋಡ್ಬೇಕು ನಾವಿಲ್ಲಿ. ಯಾಕೆಂತ ಹೇಳಿದರೆ ಪೊಲೀಸ್ ಠಾಣೆಯ ನಿಯರ್ ಇರುವಂಥ ಒಂದು ATM ಇದು. ಸೊ ಇಲ್ಲಿ ಬಂದು ಯಾವಾಗ ಎಷ್ಟೊತ್ತಿಗೆ ದರೋಡೆಯನ್ನು ಮಾಡಿದರು, ಯಾವ ರೀತಿಯಾಗಿ ಮಾಡಿದ್ದಾರೆ. 27 ಲಕ್ಷ ರೂಪಾಯಿ ಹಣ ಇತ್ತಂತೆ ATMನಲ್ಲಿ, ಅದನ್ನು ಕದ್ಕೊಂಡು ಹೋಗಿದ್ದಾರೆ. ಬೆರಳಚ್ಚು ತಜ್ಞರು, ಶ್ವಾನದಳ ಸಿಬ್ಬಂದಿ ಎಲ್ಲರೂ ಕೂಡ ಬಂದಿದ್ದಾರೆ ಅಲ್ಲಿಗೀಗ. ಪರಿಶೀಲನೆ ಮಾಡಲಾಗ್ತಾ ಇದೆ. CCTV ಕ್ಯಾಮರಾ ಕಣ್ಗಾವಲಿರುತ್ತೆ. ಇದೆಲ್ಲ ತಪ್ಪಿಸಿ ಕಳ್ಳರು ಯಾವ ರೀತಿಯಾಗಿ ನುಗ್ಗಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಈಗ SBI ಬ್ಯಾಂಕ್ ATM ದರೋಡೆ ಮಾಡಿರೋದಿಲ್ಲಿ ಗಲ್ಪೇಟೆ. ಅಲ್ಲಿ ಗಲ್ಪೇಟೆ ಅಂತ ಅಂದರೆ ಕೋಲಾರದಲ್ಲಿ ಬಹಳಷ್ಟು ಜನ ಓಡಾಡುವಂಥ ಒಂದು ಪ್ರದೇಶ. ಅದು ಬಹಳಷ್ಟು ಜನ ಓಡಾಡ್ತಾರಲ್ಲಿ. CCTV ದೃಶ್ಯಾವಳಿಯಲ್ಲಿ ಸೆರೆಯಾಗಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮಾರ್ಕ್ ಮಾಡಿ ಫೋಟೋ ತೋರಿಸ್ತಾ ಇದ್ದೀವಿ. ಮುಸುಕುದಾರಿ ಬಂದಿದ್ದಾನಲ್ಲಿ, ಮುಸುಕು ಹಾಕ್ಕೊಂಡು ಬಂದಿರುವಂಥ ಒಬ್ಬ ವ್ಯಕ್ತಿ, ದರೋಡೆಕೋರ ಆತ. ಮುಸುಕು ಹಾಕಿಕೊಂಡು ಬಂದು ATM ಅನ್ನು ಒಡೆದು ಅದರಲ್ಲಿದ್ದಂಥ 27 ಲಕ್ಷ ರೂಪಾಯಿ ಹಣವನ್ನು ಕದ್ದುಕೊಂಡು ಪರಾರಿ ಆಗಿದ್ದಾನೆ. ಇಲ್ಲಿ ಮಾತ್ರ ಒಬ್ಬನೇ ಕಾಣಿಸ್ತಾ ಇದ್ದಾನೆ. ಈ ಕೆಲಸ ಒಬ್ಬನೇ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ. ಇನ್ನು ಯಾರ್ಯಾರಿದ್ದಾರೆ, ಇದ್ರೂ ಎಷ್ಟು ಜನ ಇರಬಹುದು, ಈ ಪ್ರಶ್ನೆಯೂ ಕೂಡ ಇದೆ. ಆದರೆ ಇಲ್ಲಿ ಕಾಣಿಸ್ತಾ ಇರೋದು ಮಾತ್ರ ಒಬ್ಬನೇ. ATM ಅನ್ನು ದರೋಡೆ ಮಾಡೋದು ಅಂತ ಅಂದರೆ ಅದು ಅಷ್ಟು ಸುಲಭದ ಕೆಲಸ ಅಂತೂ ಅಲ್ವೇ ಅಲ್ಲ. ಖತರ್ನಾಕ್ ಕಳ್ಳನೇ ಇವನು.